ದೇಶಾದ್ಯಂತ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ. ಇದು ವಾಹನ ಸವಾರರಿಗೆ ಬಿಗ್ ಶಾಕ್. ದುಬಾರಿ ದುನಿಯಾ ದೇಶದಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿರೋದು ವಾಹನ ಸವಾರರಿಗೆ ಮತ್ತೆ ಇಂಧನ ದರ ಏರಿಕೆ ಶಾಕ್ ತಟ್ಟಿದೆ. ಲೀಟರ್ ಪೆಟ್ರೋಲ್ ದರ ₹2.61, ಡೀಸೆಲ್ ದರ ₹2.71 ಏರಿಕೆಯಾಗಿದೆ. 12 ದಿನದ ಅಂತರದಲ್ಲಿ 4ನೇ ಬಾರಿಗೆ ಇದು ದರ ಏರಿಕೆ ಆಗ್ತಾ ಇರೋದು. ದೆಹಲಿಯಲ್ಲಿ 100ರ ಗಡಿ ದಾಟಿದೆ ಪೆಟ್ರೋಲ್ನ ದರ ಎನ್ನುವಂತ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ಗೆ ₹110.61, ಹಾಗೆಯೇ ಡೀಸೆಲ್ಗೆ ಬೆಂಗಳೂರಿನಲ್ಲಿ ₹98.54. ದೇಶಾದ್ಯಂತ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆ ಆಗಿರೋದು ವಾಹನ ಸವಾರರಿಗೆ ಇದು ದೊಡ್ಡ ಮಟ್ಟದ ಶಾಕ್. ಯಾಕಂತ ಹೇಳಿದ್ರೆ ಕಳೆದ 12 ದಿನಗಳಿಂದ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ತೈಲ ದರವನ್ನ ಏರಿಕೆ ಮಾಡಿಕೊಂಡು ಬರಲಾಗ್ತಾ ಇದೆ ಅಂತೇಳಿ. ಆಲ್ರೆಡಿ ಜನಸಾಮಾನ್ಯರು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟು ಹೋಗಿದ್ದಾರೆ. 12 ದಿನದ ಅಂತರದಲ್ಲಿ 4ನೇ ಬಾರಿಗೆ ತೈಲ ದರ ಏರಿಕೆ ಆಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರ. ಒಂದು ಕಡೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಯಾವಾಗ ಎಷ್ಟು ಪ್ರಮಾಣದಲ್ಲಿ ತೈಲ ದರ ಏರಿಕೆ ಆಗಿದೆ ಅಂತ ನೋಡ್ತಾ ಹೋಗುವುದಾದ್ರೆ, ಮೇ 15ರಂದು ಪೆಟ್ರೋಲ್ ₹3.25 ಮತ್ತು ಡೀಸೆಲ್ ₹3.11 ಏರಿಕೆ ಆಗಿತ್ತು. ಮೇ 19ರಂದು ಪೆಟ್ರೋಲ್ ದರ 99 ಪೈಸೆ, ಡೀಸೆಲ್ ದರ 94 ಪೈಸೆ ಹೆಚ್ಚಳ ಆಗಿತ್ತು. ಮೇ 23ರಂದು ಪೆಟ್ರೋಲ್ ದರ 95 ಪೈಸೆ, ಡೀಸೆಲ್ ದರ 95 ಪೈಸೆ ಏರಿಕೆ ಆಗಿತ್ತು. ಮೇ 25 ಇವತ್ತು ಪೆಟ್ರೋಲ್ ದರ ₹2.61, ಡೀಸೆಲ್ ದರ ₹2.71 ಹೆಚ್ಚಳ ಆಗಿರೋದು. ಈ ಮೂಲಕ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಪೆಟ್ರೋಲ್ ಬಂಕ್ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಿಜಕ್ಕೂ ಕೂಡ ಇದು ಜನಸಾಮಾನ್ಯರಿಗೆ ಶಾಕಿಂಗ್ ವಿಚಾರ. ಯಾಕಂತ ಹೇಳಿದ್ರೆ 12 ದಿನದಲ್ಲಿ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾ ಇರೋದು. ಜನರಿಂದ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇದೆ? ಸಹಜವಾಗಿಯೂ ಕೂಡ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಜನಸಾಮಾನ್ಯರಲ್ಲೂ ಕೂಡ ಒಂದು ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಪೆಟ್ರೋಲ್ ಬಂಕ್ಗಳಿಗೆ ಬರುವಂತಹವರು ಕೂಡ ಇಡೀ ಶಾಪವನ್ನು ಹಾಕಿಸ್ತಾ ತಮ್ಮ ಬೈಕ್ಗಳಿಗೆ ಪೆಟ್ರೋಲನ್ನು ಹಾಕಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಕಳೆದ 12 ದಿನಗಳ ಹಿಂದೀಚೆಗೆ ಸುಮಾರು 10ರಿಂದ 12 ರೂಪಾಯಿ ಅಷ್ಟು ಹೆಚ್ಚಿಗೆ ಮಾಡುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಈ ನೆಲೆಯಲ್ಲಿ ಜನಸಾಮಾನ್ಯರು ಕೂಡ ಪ್ರತಿನಿತ್ಯ ಕೂಡ ಏನು ದಿನಕೂಲಿಯನ್ನು ಮಾಡಿ ಸಂಪಾದನೆ ಮಾಡಿಕೊಂಡು ಜೀವನ ಮಾಡುವಂತಹವರ ಜೇಬಿಗೂ ಕೂಡ ಕತ್ತರಿ ಬೀಳ್ತಾ ಇದೆ. ಅಂದರೆ 500ರಿಂದ 600 ರೂಪಾಯಿ ಸಂಪಾದನೆ ಮಾಡುವಂತಹ ಜನ ಏನಿದ್ದಾರೆ 200-250 ರೂಪಾಯಿ ಪೆಟ್ರೋಲನ್ನು ಹಾಕಿಸ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಇದರಿಂದ ಸಹಜವಾಗಿಯೇ ಕೂಡ ಅವರಿಗೂ ಕೂಡ ತೊಂದರೆ ಉಂಟಾಗ್ತಾ ಇದೆ. ಅಂದರೆ ಈ ಇತ್ತೀಚಿನ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಪಂಚರಾಜ್ಯಗಳ ಒಂದು ಚುನಾವಣೆ ಇತ್ತು. ಆ ಚುನಾವಣೆಯ ಮುಗಿದ ನಂತರ ಬಹುತೇಕವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಜನಸಾಮಾನ್ಯರಿತ್ತು. ಅದರಂತೆ ಕೂಡ ಅದರ ಒಂದು ಹೊಡೆತ ಕೊಟ್ಟಿದೆ. ಆದರೆ 12 ದಿನಗಳ ಅಂತರದಲ್ಲಿ ಮತ್ತೆ 2-3 ಬಾರಿ ಈ ರೀತಿಯಾಗಿ ಪ್ರೈಸನ್ನು ಹೈಕ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹದನ್ನು ಕೂಡ ಹೇಳ್ತಾ ಇರೋದು. ಅಂದರೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಏನು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕಾರಣ ಅನ್ನುವಂತಹ ಒಂದು ರೀಸನನ್ನು ಮುಂದಿಟ್ಕೊಂಡು ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಕೆಲವರು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕೂಡ ಜನಸಾಮಾನ್ಯ ಕೂಡ ಶಾಪವನ್ನು ಹಾಕುವಂತಹ ಪರಿಸ್ಥಿತಿ ಬಂದಿರುವಂತಹದ್ದು. ಸದ್ಯ ಪೆಟ್ರೋಲ್ ಬಂಕ್ನ ಬಳಿ ಒಂದಷ್ಟು ಜನ ಬರ್ತಿದ್ದಾರೆ. ಒಂದು ಹಳೆಯ ರೇಟ್ ಏನಿತ್ತೋ ಅದೇ ಒಂದು ಪ್ರೈಸ್ ಇರ್ಬೋದು ಅಂತೇಳಿ. ಆದರೆ ಇವತ್ತು ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಅವರಿಗೂ ಕೂಡ ಇದು ನಮ್ಗೆ ಇನ್ನೂ ಗೊತ್ತಿಲ್ಲ ಈಗ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಅವ್ರಿಗೆ ತಿಳುವಳಿಕೆ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ರೇಟಿಂದಾಗಿ ಸಹಜವಾಗಿಯೂ ಕೂಡ ಇತರ ದಿನನಿತ್ಯ ಬಳಸುವಂತಹ ವಸ್ತುಗಳ ಬೆಲೆಗಳ ಮೇಲೆ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಅದು ಕೂಡ ರೇಟ್ ಜಾಸ್ತಿ ಆಗುತ್ತೆ. ಅಂದರೆ ಗೂಡ್ಸನ್ನು ಸಪ್ಲೈ ಮಾಡುವಂತಹ ವೆಹಿಕಲ್ಗಳೇನಿದೆ ಅದಕ್ಕೂ ಕೂಡ ಹೆಚ್ಚಿನ ಒಂದು ದರವನ್ನು ನಿಗದಿ ಮಾಡಬಹುದು. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರ ಒಂದು ಬದುಕಿಗೆ ಇದು ಸಾಕಷ್ಟು ಬರ ಎಳೆಯುವಂಥ ಸಾಧ್ಯತೆಗಳಿರುವಂತಹದ್ದು. ಸಂಪತ್, ವೆಂಕಟೇಶ್, ಗ್ರಾಹಕರು ಏನು ಹೇಳ್ತಾ ಇದ್ದಾರೆ? ಇನ್ನೊಂದು ಕಡೆಯಲ್ಲಿ ಸಪ್ಲೈಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಹೇಗೆ? ಸಂಪತ್, ಸಹಜವಾಗಿಯೂ ಕೂಡ ಇದ್ರ ಬಗ್ಗೆ ಕೆಲವೊಂದಷ್ಟು ಜನ ಗ್ರಾಹಕರಿಗೆ ಅದರ ಬಗ್ಗೆ ಏನೋ ಒಂದು ಅರಿವಿದೆ. ಅದರ ಬಗ್ಗೆ ಮತ್ತೊಂದಷ್ಟು ಜನಕ್ಕೆ ಕೂಡ ತಿಳಿತಾ ಇಲ್ಲ. ಕೆಲವೊಂದಷ್ಟು ಜನ ಮಾತಾಡೋದಕ್ಕೆ ಮುಂದಾದರೆ ಕೆಲವರು ಅದನ್ನು ಕೂಡ ತಿರಸ್ಕಾರ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಪ್ರತಿನಿತ್ಯ ಕೂಡ ಸಾಮಾನ್ಯವಾಗಿರುವಂತಹದ್ದಂತ ಹೇಳಿ. ಸರ್, ಇವತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಮಗೆ ರೆಗ್ಯುಲರ್ ಹೋಗೋರಿಗೆ ತುಂಬ ಕಷ್ಟ ಆಗುತ್ತೆ. ಪೆಟ್ರೋಲ್ ಅಂತೇಳಿ ಅಲ್ಲಿ ಸೆಂಟ್ರಲಲ್ಲಿ ತುಂಬಾ ಕಡಿಮೆ ಇದೆ ಟ್ಯಾಕ್ಸ್. ಆಲ್ಮೋಸ್ಟ್ ಈ ಸ್ಟೇಟಲ್ಲಿ ಟ್ಯಾಕ್ಸ್ ಕಡಿಮೆ ಇರೋದು. ಇವು ಜನಪರ ಸರ್ಕಾರ ಅಂತ ಹೇಳ್ತಾರೆ. ಜನಪರ ಸರ್ಕಾರ ಆದರೆ ಅವ್ರು ಕಡಿಮೆ ಮಾಡಬೇಕಿತ್ತು. ಆಲ್ಮೋಸ್ಟ್ 29 ರೂಪಾಯಿ ಪ್ಲಸ್
ಈ ಸ್ಟೇಟ್ ಗೌರ್ಮೆಂಟಿನಿಂದಲೇ ಹಾಕ್ತಾ ಇದ್ದಾರೆ. ಆದರೆ ನೀವು ಸೆಂಟ್ರಲ್ಗೆ ಹೋದರೆ ಅಲ್ಲಿ ಖಾಲಿ 10 ರೂಪಾಯಿ ಇರೋದು. ಇವರು ಜನಪರ ಫ್ರೀ ಬೀಸ್ ಅಂತ ಹೇಳಿಬಿಟ್ಟು ಯಾರ್ಯಾರೋ ಸಾಮಾನ್ಯರ ಮೇಲೆ ಎಲ್ಲ ಇದು ಹಾಕ್ತಾ ಇದ್ದಾರೆ. ಸೊ ಅದನ್ನು ಮೊದಲು ಇವರು ಇದು ಮಾಡಬೇಕಾಗತ್ತೆ, ಇಲ್ಲದೆ ತುಂಬ ಕಷ್ಟ. ಎಲ್ಲ ನೋಡಿ, ಏನು ಸಾಮಾನು ತೆಗೆದುಕೊಂಡ್ರು ಎಲ್ಲ ಕಡೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಕಡೆ ನಾವು ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ಟಬೇಕು. ಸ್ಯಾಲರಿ ಪೀಪಲ್ ಆಲ್ರೆಡಿ ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ತಾರೆ, 30-35% ಅಲ್ಲಿ ಕಟ್ತಾರೆ. ಪ್ಲಸ್ ಈ ಬೆಲೆ ಏರಿಕೆ ಪ್ಲಸ್ ನಮ್ಮ ಇಂಡೈರೆಕ್ಟ್ ಟ್ಯಾಕ್ಸಸ್, ಇದನ್ನೆಲ್ಲ ಕಟ್ಟುವಾಗ ತುಂಬ ಕಷ್ಟ ಆಗುತ್ತೆ. ಇದು ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಯನ್ನು ಕೊಟ್ಟಿರುವಂತಹ ವಿಚಾರ. ಅಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೇವಲ ಬೈಕ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಅದನ್ನು ಸಪ್ಲೈ ಮಾಡುವಂಥ ಗೂಡ್ಸ್ ವೆಹಿಕಲ್ಗಳ ಮೇಲೆ ಕೂಡ ಇದು ಪರಿಣಾಮ ಬೀರ್ತಾ ಇದೆ. ಪ್ರತಿನಿತ್ಯ ಬಳಸುವಂತಹ ವೆಹಿಕಲ್ಗಳೇನಿದೆ, ಒಂದು ವಸ್ತುಗಳೇನಿದೆ, ಆ ವಸ್ತುಗಳನ್ನು ಸರಬರಾಜು ಮಾಡೋದಕ್ಕೂ ಕೂಡ ಗೂಡ್ಸ್ ವೆಹಿಕಲ್ಗಳ ಅವಶ್ಯಕತೆ ಇದೆ. ಆದರೆ ಇಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದ್ದಂತಹ ಕೂಡ ಆ ವಸ್ತುಗಳ ಮೇಲೆ ಕೂಡ ಸಹಜವಾಗಿ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಆದಾಗ ಜನಜೀವನ ಮೇಲೆ ಕೂಡ ಇದು ಭಾರಿ ಒಂದು ದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.